ಎಲ್ರಿಗೂ ನಮಸ್ಕಾರ. ನಾನು ತೆಂಗು ಕೃಷಿ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈಗ ಏನಾಗಿದೆ, ತುಂಬ ಜನ ಕನ್ಫ್ಯೂಷನ್ಸ್ ಇದೆ. ಅಡಿಕೆಗೆ ಮುಂದೆ ಫ್ಯೂಚರ್ ಇರುತ್ತೋ ಇಲ್ಲೋ, ತೆಂಗು ಹೋಗೋಣ ಅಂತೇಳಿ ತುಂಬ ರೈತರಿರ್ತಾರೆ. ಹೋಗ್ಬೋದು, ತೆಂಗನ್ನು ನಾವು ಆರಾಮ್ಸೆ ನಾವು ಮ್ಯಾನೇಜು ಮಾಡ್ಬೋದು, ಇಳುವರಿನೂ ತೆಗಿಬೋದು. ಈಗ ನಾವು ಹಾಕಿರೋದು ಡ್ವಾರ್ಫ್ ಕೊಕೊನಟ್ ಹಾಕಿದ್ದೀವಿ, ಮತ್ತು ನಮ್ಮದು ಸ್ವಲ್ಪ ಟಾಲ್ ಕೊಕೊನಟ್ಟು ಇದೆ. ನಾವು ಎರಡನ್ನೂ ನಾವು ಆರಾಮ್ಸೆ ಮ್ಯಾನೇಜ್ ಮಾಡ್ಬೋದು. ಬಟ್ ಡಿಜೆಗೆ ನಾವು ಮೇಂಟೆನೆನ್ಸ್ ಏನು ಮಾಡ್ತೀವಲ್ಲ, ಅದರ 20-30% ನೀವು ಟಾಲ್ ಕೊಕೊನಟ್, ಈ ಡ್ವಾರ್ಫ್ ಕೊಕೊನಟ್ಟಿಗೆ ನೀವೇನು ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಮಾಡ್ತಿರಲ್ಲ, ಅದನ್ನು ನೀವು ಟಾಲ್ ಕೊಕೊನಟ್ಗೆ ಒಂದು 20-30% ಮಾಡಿದರೆ ನೀವು ಸಫಿಷಿಯೆಂಟ್ ಇಳುವರಿ ತೆಗಿಬೋದು. ನಿಜ, ವರ್ಷಕ್ಕೆ ನೀವೇನಿಲ್ಲ ಅಂದ್ರೆ 400-450 ಕಾಯಿ ಮೇಲೇ ಇಳುವರಿ ತೆಗಿಬೋದು, ಅದಂತೂ ಗ್ಯಾರಂಟಿ. ಅದಕ್ಕೆಲ್ಲ ಮುಖ್ಯವಾಗಿ ಏನಂದರೆ ಪೋಷಕಾಂಶಗಳ ನಿರ್ವಹಣೆ. ನಾವು ಹಾಕಿರೋದು DJ ಸಂಪೂರ್ಣ ಕೊಕೊನಟ್ ಹಾಕಿದ್ದೀವಿ. ನಾವು ಅದ್ರ ತಕ್ಕಂಗೆ ನಾವು ಇಳುವರಿನೂ ಈಗ ತೆಗಿತಾ ಇದ್ದೀವಿ. ಮುಂಚೆ ನಾವು 2.5 ಇಯರ್ 3 ಇಯರ್ಸ್ವರೆಗೂ ನಾವೇನು ನ್ಯೂಟ್ರಿಯೆಂಟ್ಸ್ ಕೊಟ್ಟಿರಲಿಲ್ಲ. ಆಮೇಲೆ ಅದ್ರ ತಕ್ಕಂಗೆ ಇಳುವರಿನೂ ಬರ್ತಾ ಇರಲಿಲ್ಲ. ಆಮೇಲೆ ಬೇಸ್ಡ್ ಆನ್ ಸಾಯಿಲ್ ಟೆಸ್ಟು ನಾವೇ ಒಂದನ್ನು ನ್ಯೂಟ್ರಿಯೆಂಟ್ ಶೆಡ್ಯೂಲ್ನ ಪ್ರಿಪೇರ್ ಮಾಡಿಕೊಂಡು, ಈಗ ನ್ಯೂಟ್ರಿಯೆಂಟ್ ಶೆಡ್ಯೂಲ್ನ ಎವ್ರಿ ಮಂತ್ ಒಂದು ತಿಂಗಳು ಮ್ಯಾಕ್ರೋ ನ್ಯೂಟ್ರಿಯೆಂಟ್ ಕೊಟ್ಟರೆ ಒಂದು ತಿಂಗಳು ಮೈಕ್ರೋ ನ್ಯೂಟ್ರಿಯೆಂಟ್, ಆ ಥರ ಆಲ್ಟರ್ನೇಟಾಗಿ ಕೊಡ್ತಿರೋದ್ರಿಂದ ನಾವು ಸಫಿಷಿಯೆಂಟಾಗಿ ಇಳುವರಿ ಬರ್ತಿದೆ. ನಾವೇನಂದರೆ ಗೊಬ್ಬರಗಳು ನಿಮಗೆ ಹೇಳ್ಬೋದು ನಾವೇನು ಮಾಡಿದ್ದೀವಿ, ಬಟ್ ನಾವು ಬೇಸ್ಡ್ ಆನ್ ಸಾಯಿಲ್ ಟೆಸ್ಟ್ ನಾವು ಕೊಡ್ತಿರೋದ್ರಿಂದ ನಿಮ್ದು ಯಾವ್ದಾದ್ರು ಸಾಯಿಲ್ ಟೆಸ್ಟ್ ರಿಪೋರ್ಟ್ ಇದ್ದರೆ ನಮ್ಗೆ ಹಾಕ್ಬೋದು. ಅದನ್ನು ನಾವು ಅನಲೈಸ್ ಮಾಡಿಬಿಟ್ಟು ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಬಟ್ ನಾನೇನಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ ಏನಿದೆಯಲ್ಲ, ಈ NPK ಜೊತೆಗೆ ನಾನು ಮೈಕ್ರೋ ನ್ಯೂಟ್ರಿಯೆಂಟ್ಗಳನ್ನು ಮಿಕ್ಸ್ ಮಾಡಿ ಕೊಡ್ತಾ ಇಲ್ಲ. ಎವ್ರಿ ಒನ್ ಮಂತ್ ಮ್ಯಾಕ್ರೋ ಕೊಟ್ಟರೆ, NPK ಕೊಟ್ಟರೆ ಒಂದು ತಿಂಗಳು ಮೈಕ್ರೋ ನ್ಯೂಟ್ರಿಯೆಂಟ್, ಈ ಥರ ಮ್ಯಾನೇಜ್ ಮಾಡ್ತಿದ್ವಿ. ನಮಗಂದ್ರೆ ಎಕ್ಸಲೆಂಟ್ ರಿಸಲ್ಟ್ ಬಂದಿದೆ. ಹಾಗಾಗಿ ಸ್ವಲ್ಪ ಪ್ರಮಾಣ, ಒಂದೇ ಸರಿಗೆ 1 kg ಅಥವಾ 2 kg ತೆಂಗಿಗೆ ಕೊಡೋದಕ್ಕಿಂತ ನೀವು ಹಂತವಾಗಿ ಆಲ್ಟರ್ನೇಟ್ ಸ್ವಲ್ಪ ಪ್ರಮಾಣದಲ್ಲೇ ಕೊಡಿ. KG ಗಂಟಲೆ ಕೊಡಬೇಕು ಅಂತ ಏನಿಲ್ಲ. ಆಮೇಲೆ ಹೇಳ್ತೀನಿ, ಗೊಬ್ಬರಗಳನ್ನು ನೀವೇನು ಕೊಡ್ತಿರಲ್ಲ ಗಿಡಗಳಿಗೆ, ಆದಷ್ಟು ನೀರಲ್ಲಿ ಕರಗಿಸ್ಕೊಡಿ. ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ. ನಾವೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೇ ನಿಮಗೆ ಹೇಳ್ತಾ ಇರೋದು. ನೀರಲ್ಲಿ ಕರಗಿಸ್ಬಿಟ್ಟು ಸುಳಿಸೋದ್ರಿಂದ ಬುಡ ಸುತ್ತ ಹಾಕಬೇಕು. ನೀವು ಅದನ್ನು ಗೊತ್ತಲ್ಲ ನಿಮಗೆ, ಬುಡದಿಂದ ಏನಿಲ್ಲ ಅಂದರೂ ಒಂದು 3 ಅಡಿ 4 ಅಡಿ ಬಿಟ್ಟೆ ಹಾಕಿ, ಬುಡದ ಹತ್ರ ಅಂತೂ ನೀವು ಹಾಕಿಬಿಡಿ. ಯಾಕೆಂದ್ರೆ ಅಲ್ಲಿ ತಾಯಿ ಬೇರೆ ಇರುತ್ತೆ, ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಇವೆಲ್ಲ. ಅದನ್ನು ಸ್ವಲ್ಪ ದೂರದಲ್ಲಿ ಹಾಕಿಬಿಟ್ಟು ಕ್ಲೀನಾಗಿ ಪಾತಿ ಮಾಡಿಬಿಟ್ಟು ಮೇಂಟೈನ್ ಮಾಡಿ. ಅಡಿಕೆ ಏನು ಇಳುವರಿ ಬರುತ್ತಲ್ಲ, ಅದ್ರ ತಕ್ಕ ರೆಸ್ಪೆಕ್ಟಾಗಿ ನೀವು ಇದನ್ನು ಈಲ್ಡ್ ತೆಗಿಬೋದು. ಇದೇನಂತ ತುಂಬ ಕಷ್ಟವಾದ ಪ್ರೋಸೆಸ್ ಏನಲ್ಲ, ಮಿನಿಮಮ್ ಪ್ರೋಸೆಸ್ಸು. ಆರಾಮಾಗಿ ನೀವು ತಿಂಗಳಿಗೆ ಒಂದು ಸರಿ ನಮಗೆ ನ್ಯೂಟ್ರಿಯೆಂಟ್ ಕೊಡೋಕ್ಕೇನು ಸಮಸ್ಯೆ ಆಗೋದಿಲ್ಲ, ಆರಾಮ್ಸೆ ಮ್ಯಾನೇಜ್ ಮಾಡ್ಬೋದು. ನಾನು ಹೇಳಿದ್ನಲ್ಲ, ಟಾಲ್ ಕೊಕೊನಟ್, ಡ್ವಾರ್ಫ್ ಕೊಕೊನಟ್ಟಲ್ಲಿ ನೀವು ಇದ್ರ ಮೇಂಟೆನೆನ್ಸನ್ನು 40-50% ನೀವು ಏನಾದ್ರು ಮಿಸ್ ಮಾಡಿದ್ರಿ ಅಂದರೆ ನೀವು ಸಫಿಷಿಯೆಂಟ್ ಇಳುವರಿ ತೆಗಿಬೋದು. ಅಡಿಕೆಗೆ ಮ್ಯಾಚ್ ಆಗದೇ ಇದ್ರೂ ಅದರ 10 ಕಾರು ಹೋಗುತ್ತೆ, ಆರಾಮ್ಸೆ ಇಳುವರಿ ತೆಗಿಬೋದು. ನಾವು ವರ್ಷಕ್ಕೆ ಅದನ್ನು ಕ್ಯಾಲ್ಕುಲೇಟ್ ಮಾಡಿದರೆ ಅದು ತಕ್ಕಂಗೆ ಇಳುವರಿ ತೆಗಿಬೋದು.